ಅನ್ನ, ರಾಗಿ ಮುದ್ದೆ ಒಂದೊಳ್ಳೆ ಆರೋಗ್ಯಕರವಾದ ಊಟಕ್ಕೆ ದಿ ಬೆಸ್ಟ್ ಸಾಂಬಾರ್ ಪಲ್ಯ ಅಂತಾನೆ ಹೇಳ್ಬೋದು. ಬಸ್ತ್ ಹುರುಳಿಕಾಳು ಸಾಂಬಾರ್. ಈ ರೀತಿ ಬೇಯಿಸಿ ಹುರುಳಿಕಾಳನ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಎಂಬುದನ್ನ ನನ್ನ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಅದರಲ್ಲೂ ಅಸ್ತಮ ಇರುವವರು, ಕಿಡ್ನಿ ಸ್ಟೋನ್ ಆಗಿರುವವರು, ವೇಟ್ ಲಾಸ್ ಮಾಡುವವರಿಗೆ, ಇನ್ನೂ ಅನೇಕ ಕಾಯಿಲೆಗಳಿಗೆ ಈ ಹುರುಳಿಕಾಳು ಯಾವ ರೀತಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಎಂಬುದನ್ನ ಸವಿವರವಾಗಿ ತಿಳಿಸಿದ್ದೇನೆ. ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ವಿಡಿಯೋ ನೋಡಿ. ಅಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಹೊಂದಿರುವ ಹುರುಳಿಕಾಳು ಸಾಂಬಾರ್, ಅದರ ಪಲ್ಯ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆಯವರೆಗೂ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಬಸ್ತ್ ಹುರುಳಿಕಾಳು ಸಾಂಬಾರ್ ಮತ್ತು ಹುರುಳಿಕಾಳು ಪಲ್ಯ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ 1 ಬಟ್ಟಲಷ್ಟು ಹುರುಳಿಕಾಳನ್ನ ಹಾಕಿ 2 ರಿಂದ 3 ಬಾರಿ ನೀಟಾಗಿ ಅದನ್ನ ತೊಳ್ಕೋಬೇಕು. ತೊಳೆದಂತಹ ಹುರುಳಿಕಾಳಿಗೆ ಸಾಂಬಾರಿನ ಅಳತೆಗೆ ಬೇಕಾಗುವಷ್ಟು ನೀರನ್ನ ಹಾಕಿ 1 ಟೀ ಸ್ಪೂನ್ ಹರಳುಪ್ಪನ್ನ ಸೇರಿಸಿ ಕುಕ್ಕರಿನ ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾಗುವ ಸಮಯದೊಳಗೆ ಸಾಂಬಾರಿಗೆ ಬೇಕಾಗುವ ಖಾರವನ್ನ ರೆಡಿ ಮಾಡ್ಕೊಳ್ಳೋಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಬಟ್ಟಲು ಕಾಯಿ ತುರಿ, ಅರ್ಧ ಬಟ್ಟಲಷ್ಟು ಹಚ್ಚಿದಂತಹ ಈರುಳ್ಳಿ, ಸಣ್ಣದಾಗಿ ಹಚ್ಚಿದ 6 ರಿಂದ 8 ಪೀಸ್ ಶುಂಠಿ, ಅರ್ಧ ಟೀ ಸ್ಪೂನ್ ನಷ್ಟು ಹುರಿಗಡಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ನಷ್ಟು ಅರಿಶಿಣ ಇವೆಲ್ಲವನ್ನ ಹಾಕಿ ರುಬ್ಬಲು ಬೇಕಾಗುವಷ್ಟು ನೀರು ಸೇರಿಸಿ ಖಾರನ ಈ ಒಂದು ಹದದಲ್ಲಿ ರುಬ್ಕೋಬೇಕು. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಂದೇ ವಿಜಿಲ್ಗೆ ಹುರುಳಿಕಾಳು ಎಷ್ಟು ಚೆಂದಾಗಿ ಬೆಂದಿದೆ ನೋಡ್ತಿರ್ಬೋದು. ಕೆಲವರು ಹುರುಳಿಕಾಳನ್ನ ಬೇಯೋದಿಲ್ಲ ಅಂತ ಹೇಳಿ ಸೋಡಾನ ಮಿಕ್ಸ್ ಮಾಡಿ ಹುರುಳಿಕಾಳನ್ನ ಬೇಯಿಸ್ತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಹುರುಳಿಕಾಳನ್ನ ಬೇಯಿಸುವಾಗ ಫಿಲ್ಟರ್ ನೀರ್ ಅಥವಾ ಸಿಹಿ ನೀರನ್ನ ಹಾಕೋದ್ರಿಂದ ಹುರುಳಿಕಾಳು ಒಂದೇ ವಿಜಿಲ್ಗೆ ಈ ರೀತಿ ಬೇಯುತ್ತೆ. ಇದನ್ನ ಇವಾಗ ಬಸ್ಕೊಂಡು ಹುರುಳಿಕಾಳನ್ನ ಸಪ್ರೇಟ್ ಮಾಡಿ ಇದನ್ನ ಎತ್ತಿಟ್ಟು ಶೋಧಿಸಿದಂತಹ ನೀರನ್ನ ನಾವಿವಾಗ ಅದೇ ಕುಕ್ಕರಿಗೆ ಹಾಕೊಳ್ಳೋಣ. ಕುಕ್ಕರ್ಗೆ ಹಾಕೊಂಡ ನಂತರ ಸ್ಟವ್ನ ಆನ್ ಮಾಡಿ 1.5 ಬಟ್ಟಲಷ್ಟು ಹಚ್ಚಿದಂತಹ ಟೊಮೊಟೊ, ನಾನಿಲ್ಲಿ ಮನೇಲೆ ಮಾಡಿರುವಂತಹ 3 ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾಂಬಾರ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ. ನೀವು ನಿಮ್ಮ ಖಾರಕ್ಕನುಗುಣವಾಗಿ ಸಾಂಬಾರ್ ಪೌಡರ್ ಅನ್ನ ಹಾಕೊಳ್ಳಿ. ನಾನಿಲ್ಲಿ ಸಾಂಬಾರ್ ಪೌಡರ್ ಅನ್ನ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಬ್ಬಿದಂತಹ ಖಾರವನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಸಮಯದಲ್ಲಿ ಬೇಕಾದ್ರೆ ನಾವು ಸಾಂಬಾರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ನೀರನ್ನ ಹಾಕಿ ಹೆಚ್ಚಿಸ್ಕೋಬಹುದು. ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬಂದ ನಂತರ ನಾನಿಲ್ಲಿ ಹುಣಸೆ ರಸವನ್ನ ಹಾಕೊಳ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹುಣಸೆ ರಸನ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಬೇಡಿ. ಹುರುಳಿಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಒಗ್ಗರಣೆನ ಹಾಕೊಂಡ್ರೆ ಆಯ್ತು. ಒಗ್ಗರಣೆನ ಮಾಡ್ಕೊಳ್ಳೋಕೋಸ್ಕರ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನ ಹಾಕಿ ಅದು ಬಿಸಿಯಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯಲು ಪ್ರಾರಂಭಿಸಿದ ನಂತರ ಸ್ವಲ್ಪ ಕರಿಬೇವು, ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನೀಳವಾಗಿ ಹಚ್ಚಿದ ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ 4 ರಿಂದ 5 ಬ್ಯಾಡಗಿ ಮೆಣಸಿನನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿದರೆ ಒಗ್ಗರಣೆ ರೆಡಿ. ಇದನ್ನಿವಾಗ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿ, ನೀವೀಗ ನೋಡ್ತಿರ್ಬೋದು ಸಾಂಬಾರ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ಇದ್ರ ಘಮ ಅಂತೂ ತುಂಬಾನೇ ಅದ್ಭುತವಾಗಿದೆ, ತುಂಬಾನೇ ಹೆಲ್ತಿ, ಅಷ್ಟೇ ಟೇಸ್ಟಿ ಆಗಿರುವ ಈ ಸಾಂಬಾರ್ ನೋಡೋದಕ್ಕೆ ರಸಂ ತರ ಕಾಣ್ತಿದೆ. ನಾವು ಹಾಕಿರುವಂತಹ ಮಸಾಲೆ ಖಾರ ಎಲ್ಲ ಬೇಯೋದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೋಬೇಕು. ಕೂಗಿಸಿದ ನಂತರ ಸಾಂಬಾರ್ ಸ್ವಲ್ಪ ಗಟ್ಟಿ ಬರೋದರ ಜೊತೆಗೆ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಕುಕ್ಕರ್ ತಣ್ಣಗಾಗುವ ಸಮಯದೊಳಗೆ ನಾನಿಲ್ಲಿ ಬಿಸಿಯಾದ ಕಡಾಯಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಸಿಡಿಯಲು ಪ್ರಾರಂಭಿಸಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿದ 2 ಹಸಿಮೆಣಸಿನಕಾಯಿನ
ಹುರುಳಿಕಾಳಿನ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ನಾನಿಲ್ಲಿ ಸಣ್ಣದಾಗಿ ಹಚ್ಚಿದ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ 1 ಬಟ್ಟಲಷ್ಟು ಸಣ್ಣದಾಗಿ ಹಚ್ಚಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಬೇಯಿಸಿಟ್ಟಂತಹ ಹುರುಳಿಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುರುಳಿಕಾಳಿನಲ್ಲಿರುವ ನೀರಿನಂಶವೆಲ್ಲವೂ ಚೆನ್ನಾಗಿ ಡ್ರೈ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಶ್ ಆಗಿರುವಂತಹ 1 ಬಟ್ಟಲು ಕಾಯಿ ತುರಿನ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಹೆಲ್ದಿ ಹುರುಳಿಕಾಳು ಪಲ್ಯ ರೆಡಿ. ಈ ಪಲ್ಯ ಊಟಕ್ಕಷ್ಟೇ ಅಲ್ಲ, ಟೀ ಕಾಫಿ ಜೊತೆ ಹಾಗೆ ತಿನ್ನಲು ತುಂಬಾನೇ ರುಚಿಯಾಗಿರುತ್ತೆ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ಸಾಂಬಾರ್ ಹೇಗಾಗಿದೆ ಅಂತ ನೋಡೋಣ. ಸಾಂಬಾರ್ ನೋಡೋದಕ್ಕಂತೂ ತುಂಬಾನೇ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸಾಂಬಾರ್ ಎಷ್ಟು ಕಲರ್ಫುಲ್ ಆಗಿ ಆಗಿದೆಯೋ. ನಾನು ಮೊದಲೇ ಹೇಳಿದ ಹಾಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಈ ಸಾಂಬಾರಲ್ಲಿ ಮಾಡಿದ ತಕ್ಷಣ ಊಟ ಮಾಡಿದ ರುಚಿಗಿಂತ ಸ್ವಲ್ಪ ಸಮಯ ಕಳೆದ ನಂತರ ಊಟ ಮಾಡಿದ್ರೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ. ನೀವೀಗ ನೋಡ್ತಿರ್ಬೋದು ತುಂಬಾನೇ ಹೆಲ್ತಿಯಾದ ಹುರುಳಿಕಾಳು ಸಾಂಬಾರ್ ಹಾಗೆ ಹುರುಳಿಕಾಳು ಪಲ್ಯ ರೆಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.